ಅಲ್ಲ, ಇನ್ನು ರಾಜಕೀಯದಲ್ಲಿ ಅಂಬೆಗಾಲಿಡ್ತಾ ಇರುವಂಥದ್ದು. ಹಾಗಾಗಿ ನಾನು ರಾಜ್ಯ ಮಟ್ಟಕ್ಕೆ ರಾಜ್ಯ ರಾಜಕಾರಣ ಮಾಡೋದಿಲ್ಲ. ನನ್ನ ಹಾಸನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ಕೂಡ ಮಾತಾಡಬೇಕಾಗುತ್ತೆ. ನಾನು ನಿನ್ನೆ ತಮ್ಮ ಮಾಧ್ಯಮದಲ್ಲೂ ನೋಡಿದೆ, ಲಾಟ್ರಿ ಶಾಸಕರು ನಮ್ಮ ತಂದೆ ದಿವಂಗತ ಎಚ್ ಎಸ್ ಪ್ರಕಾಶ್ ಅವರು 6 ಬಾರಿ ಚುನಾವಣೆಯನ್ನು ಎದುರಿಸಿದ್ದಾರೆ, 4 ಬಾರಿ ಶಾಸಕರಾಗಿದ್ದಾರೆ. ಇನ್ನೊಂದು ಕಡೆ ಜನರ ಪ್ರೀತಿ ವಿಶ್ವಾಸದಿಂದ ಅವರು ಇದಾಗಿದ್ದಾರೆ, ಗೆದ್ದಿದ್ದಾರೆ. ನಾನು ಕೂಡ 85,000 ಮತವನ್ನು ಪಡೆದು ಲಾಟ್ರಿ ಮುಖಾಂತರ ಆಗಿರೋದು. ಅಂದರೆ ಜನರ ನಿರೀಕ್ಷೆ ಮೇಲೆ ಜನರ ಒಂದು ಆಶೀರ್ವಾದದಿಂದ ಆಗಿರೋದು. ನಮ್ಮ ತಂದೆ ಅನುಕಂಪನೂ ಇರ್ಬೋದು, ಇಲ್ಲ ಅಂತ ನಾನು ಅಲ್ಲಿಗೆ ಹೇಳಿಲ್ಲ. ಯಾಕೆಂದರೆ ನಮ್ಮ ತಂದೆ ಮಾಡಿರುವಂಥ ಕೆಲಸಗಳು. ನಾನು ರಾಜಕೀಯಕ್ಕೆ ಹೊಸಬ್ನಲ್ಲ, ನಾನು ಕೂಡ ಮಧ್ಯದಲ್ಲಿ ನೋಡ್ತಾ ಇದ್ದೆ ರಾಜಕೀಯಕ್ಕೆ ಹೊಸಬ್ನ. ನಾನು ಹಿಂದೆ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ ಜನರ ನಾಡಿಮಿಡಿತ, ಹಾಸನ ಕ್ಷೇತ್ರದ ನಾಡಿಮಿಡಿತನ ಕೂಡ ಅರ್ತಿದ್ದೇನೆ. ನನ್ನ ಇತಿಮಿತಿಯಲ್ಲಿ ನನ್ನ ಏನು ಕೆಲಸ ಮಾಡಬೇಕಾಗಿದೆ, ನನ್ನ ಕ್ಷೇತ್ರದಲ್ಲಿ ಹಲವಾರು ಕೆಲಸ ಕಾರ್ಯಗಳನ್ನ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಮುಖ್ಯಾಂಶನ ಇಡ್ತೀನಿ. ಹಾಸನ ನನ್ನ ಕ್ಷೇತ್ರದಲ್ಲಿ ಯಾವ್ಯಾವ ಶಾಶ್ವತವಾಗಿರೋಂಥ ಕೆಲಸನ ನಾನು ಮಾಡಿದ್ದೀನಿ ಅಂತ ಮುಖ್ಯಾಂಶವಾಗಿ ಮತ್ತು ದಾಖಲೆ ಸಮೇತ ನಾನು ಮುಂದಿನ ದಿನಗಳಲ್ಲಿ ತಮ್ಮ ಮುಖಾಂತರ ಇಡ್ತೇನೆ. ಆದರೆ ಕೆಲವೊಂದು ಕಡೆ ನಾನು ಲಾಟ್ರಿ ಅಂತ ಪದ ಇಟ್ಟವರು ಲಾಟ್ರಿ ಹೊಡೆಯಲ್ಲ, ಎಲ್ಲ ಟೈಮ್ ಲಾಟ್ರಿ ಹೊಡೆಯೋದು, ಅನುಕಂಪ ಎಲ್ಲ ಟೈಮ್ ವರ್ಕ್ ಆಗಲ್ಲ ಅಂತ. ಲಾಟ್ರಿ ಹೊಡೆಯೋದು ಬೇರೆ, ನಾನು ಲಾಟ್ರಿ ಆಡ್ದವನು ಅಲ್ಲ. ಲಾಟ್ರಿ ಅಂತ ಪದ ಹೇಳೋರು ಅದರ ಆಳ ಅಗಲ ಗೊತ್ತಿರೋರೇ ಲಾಟ್ರಿ ಬಗ್ಗೆ ಮಾತಾಡೋದು. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಲಾಟ್ರಿ ಅಂತ ಹೇಳಿದವ್ರಿಗೆ ನಮ್ಮ ದಿವಂಗತ ನಮ್ಮ ತಾತ ಅವರಿದ್ದರು, ಸಣ್ಣಯ್ಯ ಅಂತ, ಅವರು ಕೂಡ ನಗರಸಭೆ ಸದಸ್ಯರಾಗಿ, ಪುರಸಭೆ ಸದಸ್ಯರು 77ರಲ್ಲಿ. ನಮ್ಮ ತಂದೆನೂ ಕೂಡ 83ರಲ್ಲಿ 85ನೇ ಇಸ್ವಿಯಲ್ಲಿ ನಗರಸಭೆ ಸದಸ್ಯರಾಗಿ 2 ಬಾರಿ ನಗರಸಭೆ ಅಧ್ಯಕ್ಷರಾಗಿ. ನಮ್ಮ ಇತಿಹಾಸ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಬಹುಶಃ. ನಾವು ಜನರ ನಮ್ಮ ಹಾಸನ ಕ್ಷೇತ್ರದ ಮತದಾರರು, ನಮ್ಮ ಜನರ ಸೇವೆಗೆ ನಾವು ಸದಾಕಾಲ ಮುಡುಪಿಟ್ಟಿದ್ದೀವಿ. ನಾನು ಕೂಡ ಯಾವಾಗಲೂ ನಿಮ್ಗೆ ಹೇಳಿದೆ, ನಾನು ಎಲ್ಲೋ ಬೆಂಗಳೂರಿನ ಮತ್ತೊಂದರಲ್ಲಿ ಇಲ್ಲ, ಅವನಲ್ಲ ಹಾಸನದಲ್ಲೇ ಇರ್ತೀನಿ. ರಾಜಕೀಯನ ನಾವು ಭಾಳ ಚಿಕ್ಕ ವಯಸ್ಸಲ್ಲೇ ನಾವು ಕೂಡ ರಾಜಕೀಯಕ್ಕೆ ಬಂದಿರೋದು. ಮುಂದಿನ ದಿನಗಳಲ್ಲಿ ನಾನು ನಮ್ಮ ಮೈತ್ರಿ ಧರ್ಮನ ಪಾಲನೆ ಮಾಡೋನು. ಹಾಗಾಗಿ ನನ್ನ ಕಡೆಯಿಂದ ಮೈತ್ರಿಗೆ ಯಾವುದು ಕೂಡ ಧಕ್ಕೆ ಆಗಬಾರ್ದು ಅಂತ ನಾನು ಚರ್ಚೆ ಮಾಡಲ್ಲ. ಹಿಂದೆ ಲೋಕಸಭೆ ಚುನಾವಣೆಯಲ್ಲಿ ತಾವೆಲ್ಲ ನೋಡಿದ್ರೆ ಯಾರ್ಯಾರು ಮೈತ್ರಿ ಧರ್ಮ ಪಾಲನೆ ಮಾಡಿದರೆ ಮಾಡಿಲ್ಲ ಅಂತ ಧರ್ಮಸ್ಥಳಕ್ಕೆ ಹೋಗಿ ಪ್ರಮಾಣ ಮಾಡಿದ್ರೆ ಗೊತ್ತಾಗುತ್ತೆ. ಈಗಾಗಲೇ ಅವರು ವಿಜಯೇಂದ್ರ ಅವರು ಹಣ ಪ್ರಮಾಣ ಮಾಡಿ ಧರ್ಮಸ್ಥಳಕ್ಕೆ ಹೋಗಿ, ಅವರು ಕೂಡ ಯಾರು ನನ್ನ ಬಗ್ಗೆ ಹೇಳಿದಾರಲ್ಲ ಅವ್ರಿಗೆ ಹೋಗಿ ಧರ್ಮಸ್ಥಳಕ್ಕೆ ಹಣ ಪ್ರಮಾಣ ಮಾಡಲಿ. ಯಾವ ವಿಚಾರಕ್ಕೆ ಸರ್? ಲೋಕಸಭಾ ಚುನಾವಣೆಯಲ್ಲಿ ಯಾರು ಮಾಡಿಲ್ಲ, ಯಾರು ಮಾಡಿದ್ದಾರೆ ಅಂತ ಹಣ ಪ್ರಮಾಣ ಮಾಡಿದ್ರೆ ಗೊತ್ತಾಗುತ್ತೆ. ನಾವು ಮೈತ್ರಿ ಧರ್ಮ ಪಾಲನೆ ಮಾಡಬೇಕು. ನಮ್ಮ ಹಿರಿಯರು ದೇವೇಗೌಡರು, ರೇವಣ್ಣವ್ರು ಇರ್ಬೋದು, ಕುಮಾರಣ್ಣವರು, ನಮ್ಮ ಹಿರಿಯರು ಮೈತ್ರಿ ಧರ್ಮವನ್ನು ಪಾಲನೆ ಮಾಡೋಕ್ಕೆ ಹೇಳಿದರೆ ಅದನ್ನು ಪಾಲನೆ ಮಾಡ್ತೀವಿ. ಮುಂದೆನೂ ಕೂಡ ನಾನು ಈ ಟಿಕೆಟ್ ಇದ್ರ ಬಗ್ಗೆ ನಾನು ಎತ್ತಕ್ಕೆ ಹೋಗಲ್ಲ. ನಿಮಗೆ GPA ಮಾಡ್ಕೊಟ್ಟಿಲ್ಲ ಅಂತ ಹೇಳಿದೆ. GPA ನೋಡೋಣ, ನನ್ನ ಸಂದರ್ಭದಲ್ಲಿ ನೋಡೋಣ. ನನಗೆ ನಿಮ್ಗೆ ಹೇಳೋದಲ್ಲ, ಲಾಟ್ರಿ ವಿಚಾರಕ್ಕೆ, ಲಾಟ್ರಿ ಬಗ್ಗೆ ನನಗೆ ಹಾಳಾಗ್ಲೂ ಗೊತ್ತಿಲ್ಲ. ಲಾಟ್ರಿ ಆಡೋರು ಯಾರು ಅವರು ಅದನ್ನು ಹೇಳ್ತಾರೆ, ಗೊತ್ತಿಲ್ಲದಲ್ಲೇ ಹೋಗುವಂಥವ್ರು. ನಾನು ಯಾವುದಕ್ಕೂ ಕೂಡ ಉದ್ವೇಗಕ್ಕೆ ಒಳಗಾಗೋ ನಾನಲ್ಲ. ಭಾಳ ತಾಳ್ಮೆ. ನಮ್ಮ ತಂದೆಯವರು ಎಚ್ ಎಸ್ ಪ್ರಕಾಶ್ ಇರ್ಬೋದು, ಹಿರಿಯರಂಥ ದೇವೇಗೌಡರು ಸಾಹೇಬ್ ಇರ್ಬೋದು, ರೇವಣ್ಣ ಸಾಹೇಬರು, ಅವ್ರ ಗರಡಿಲಿ ನಾನು ಪಳಗಿರೋನು. ಯಾವ ಉದ್ಯೋಗಕ್ಕೂ ಒಳಗಾಗಲ್ಲ. ನಮ್ಮ ಕೆಲಸ ಜನರ ಸೇವೆ. ನನ್ನ ಕ್ಷೇತ್ರದ ಇತಿಮಿತಿ, ನನ್ನ ಒಂದು ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಕೆಲಸನ ಮಾಡ್ತಾಯಿದ್ದೀನಿ. ಇವತ್ತು ಕೂಡ ಶಾಶ್ವತ ಆಗಿರೋಂಥ ನನ್ನ ಒಂದು ಅವಧಿಯಲ್ಲಿ ಏನೇನು ಶಾಶ್ವತ ಕೆಲಸಗಳು, ಕಾಂಕ್ರೀಟ್ ರಸ್ತೆಗಳು ಏನೇನು ಆಗಿದೆ ಅಂತ ಮುಂದಿನ ದಿನಗಳಲ್ಲಿ ಇಂಡಿಯಾಗೆ ಧಕ್ಕೆ ಬರೋದ ರೀತಿ ಸ್ವರೂಪ ಕೆಲಸ ಎಲ್ಲರೂ ತಮ್ಮ ಮಾಧ್ಯಮದಲ್ಲಿ ಏನಾದ್ರು ಹೇಳಿದರೆ ತಾವು ತೋರಿಸಿ. ಟಿಕೆಟ್ ಎಲ್ಲೂ ನನಗೆ ಆತಂಕ ಅಂತ ಹೇಳಿರ್ಬೋದು. ಟಿಕೆಟ್ ನನಗೆ ಅಂತ ನಾನು ಎಲ್ಲೂ ಹೇಳಿಲ್ಲ. ಯಾಕೆಂದರೆ ಕೆಲವೊಂದು ಕಡೆ ಮೈತ್ರಿ ಧರ್ಮ ಪಾಲನೆ ಮಾಡೋದು ನಮ್ಮ ಧರ್ಮ. ನಮ್ಮ ಹಿರಿಯರಿಗೆ, ಕುಮಾರಣ್ಣವ್ರಿಗೆ, ರೇವಣ್ಣವ್ರಿಗೆ ಧಕ್ಕೆ ತರೋಂಥ ಕೆಲಸ ಮಾಡಲ್ಲ. ಆಮೇಲೆ ಮತದಾರರು ಕೂಡ 85,000 ನನಗೆ ಮತ ಮುಖಾಂತರ, ಲಾಟ್ರಿ ಮುಖಾಂತರ ಗೆದ್ದಿರೋಂಥದ್ದು ಅಂದ್ಕೊಳ್ಳಿ, ತೊಂದರೆ ಇಲ್ಲ. 85,000 ಮತಗಳು ಹಾಕಿ ನನಗೆ ಲಾಟ್ರಿ ಮುಖಾಂತರ ಗೆಲ್ಲಿಸಿದ್ದಾರೆ. 85,000 ಮತದಾರರಿಗೂ ಕೂಡ, ಮತ್ತು ನನಗೆ ಯಾರು ಓಟ್ ಹಾಕಿಲ್ಲ ಅವ್ರಿಗೂ ಕೂಡ ನಾನು ಶಾಸಕಿಗೆ, ಅವ್ರಿಗೆ ಎಲ್ಲರಿಗೂ ಕೂಡ ನಾನು ಪ್ರಾಮಾಣಿಕ